ನಾವು ಬೆಂಗಳೂರಿಂದ ದಾವಣಗೆರೆಗೆ ಬಂದ್ವಿ. ಟ್ರೈನು 4:15ಗೆ ರೀಚ್ ಆಗಿಬಿಡ್ತು ದಾವಣಗೆರೆಗೆ. ನಾನು ನನ್ನ ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಉಚ್ಚಂಗಿದುರ್ಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಬಸ್ 6:15 ಇದೆ, ಹಾಗಾಗಿ ರೈಲ್ವೆ ಸ್ಟೇಷನಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವರು ಮೊಬೈಲ್ ಚಾರ್ಜಿಗೆ ಇಟ್ಟಿದ್ದಾರೆ. ಚಾರ್ಜಿಗೆ ಹಾಕಿ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ ನನ್ನ ಮಗ ಅನೌನ್ಸ್ಮೆಂಟ್ನ ಹೆಂಗೆ ಆಲಿಸ್ತಾ ಇದ್ದಾನೆ ನಿಂತ್ಕೊಂಡು, ಏನಪ್ಪ ಅದು ಅಂತ ಆಲಿಸ್ತಾ ಇದ್ದಾನೆ. ಸಾನನ್ನ ಓಡ್ ಬಂದು ಕರಿತಾ ಇದ್ದಾನೆ, ಎದಾ ಸಾನು ಹೋಗೋಣ ಟೈಮ್ ಆಯಿತು ಅಂತಂದು. ಹಾಳೆ ಯೂಟ್ಯೂಬರ್ ಮಿಸ್ ಯೂಟ್ಯೂಬರೇ ಇಟ್ಕೊಂಡ್ರೆ ಹೋಗೋಣ. ಎದಳಮ್ಮ ಹೋಗೋಣ, ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋಗೋಣ ನೋಡ್ರಿ ಬಕ್ಕಂಡ್ಲಿ. ನೋಡಿ ಇವಾಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಅಂದರೆ ನಮ್ಮ ಮನೆ ದೇವರು ಯಾವುದಂತ ಗೆಸ್ ಮಾಡಿ. ನೋಡಿ ಇದೇ ಪ್ಲೇಸು ಉಚ್ಚಂಗಿದುರ್ಗ, ಉಚ್ಚಂಗಿಯಮ್ಮ ನಮ್ಮ ಮನೆ ದೇವರು. ಇಲ್ಲಿಗೆ ನಾವು ವರ್ಷಕ್ಕೊಂದ್ಸಲ ಆದರೂ ದರ್ಶನ ಮಾಡೋಕ್ಕೆ ಬೆಂಗಳೂರಿಂದ ಬರ್ತೀವಿ. ಇವತ್ತು ಮೇಲೆ ಬೆಟ್ಟ ಹತ್ತಬೇಕು, ತಾಯಿ ದರ್ಶನ ಮಾಡಬೇಕು ಅಂದರೆ ಬೆಟ್ಟ ಹತ್ಕೊಂಡು ಮೆಟ್ಲು ಹತ್ಕೊಂಡು ಹೋಗಬೇಕು. ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಸುಸ್ತಾಗೋತಲ್ಲ ಇಷ್ಟಕ್ಕೆ. ನನ್ನೇ ಬಿಟ್ಟೋಗ್ತೀರಾ? ಬೆಟ್ಟ ಹತ್ತಿ ಸುಸ್ತಾಯಿತು. ಇಲ್ಲಿ ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೀವಿ. ತುಂಬಾ ಸುಸ್ತಾಗ್ಬಿಡ್ತು. ನನ್ನ ಮಗ ಬಾರಮ್ಮ ಅಂತ ಹೋಗ್ತಾನೆ, ಅವನಿಗೆ ಸುಸ್ತೇ ಆಗಿಲ್ಲ. ಅವ್ರು ಚಿಂದರೆ ಏನೋ ಒಂದು, ನಾನು ಏನು ಚಿಂದೆ ಇಲ್ಲ. ಆ ಚಿಂದೆ ಚಿಂಡ್ರಿ ನಿಮಗೇನೇನು ಬೇಕೋ ಚಿಂಡ್ರಿ. ಏನಮ್ಮ ನಿನ್ನ ಫೋನ್ ಏನು ಸಾಕತ್ತಾಗ ಬರ್ತೈತಿ? ಯಾರ್ದಿದ್ದು ಫೋನು? ತುಂಬ ಸುಸ್ತಾಗ್ತಿತ್ತು, ಅದಕ್ಕೆ ಬ್ಯಾಗ್ನ ನಮ್ಮ ಮನೆಯವ್ರ ಕೈಗೆ ಕೊಟ್ಟೆ. ಇಲ್ಲಂದಿದೆ ಇನ್ನೊಂದು ಕತ್ತೆ. ಎಲ್ಲಿ? ಇಲ್ಲೇ ಇನ್ನೂ ಒಂದು ಕತ್ತೆ, ಇಲ್ಲಿ ಇನ್ನೂ ಒಂದು ಕತ್ತೆ. ನೋಡಿ ಎಷ್ಟು ಚೆನ್ನಾಗಿತ್ತು ವ್ಯೂಸ್. ಇದು ಬೀಳ್ಬೇಕಲ್ಲ, ಬಾ ಸುಮ್ಮನೆ. ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ. ಒಂದು ಒಳ್ಳೆ ಸೂಚನೆ ಅಸ್ತು ಅನ್ನಿ ಸುಮ್ಮನೆ ಕಾಣ ಹೊರಟೆ ಅಮ್ಮ ಎಂಬ ವಿಸ್ಮಯಾನೇ.
ಇದು ದೇವಸ್ಥಾನದ ಮೇಲ್ಭಾಗ ಅರಸಿನ ಹೊಂಡ ಅಂತ ಇದೆ. ಇಲ್ಲಿ ಹೊಂಡ, ಇಲ್ಲಿಂದ ನೀರಲ್ಲಿ ಹೊಂಡಕ್ಕೆ ಹೋಗ್ತವೆ, ಅಲ್ಲಿ ಪೂಜೆ ಎಲ್ಲ ಮಾಡಿಸ್ತಾರೆ. ಇಲ್ಲಿ ಒಂದು ಪಕ್ಷಿ, ಅಲ್ಲೊಂದು ಪಕ್ಷಿ, ಮುಂದೊಂದು ಪಕ್ಷಿ. ದೇವತೆ ಅಮ್ಮ ಅವಳು ನಿಜವಾಗಿ ಸಿಗಲೇಬೇಕೀಗ, ಬರಲಿ ಬೇಗ ನಾಳೆ ಎಂದು ದಣಿವಾಗದು ಈ ಪಯಣ. ಕೊನೆಗೂ ಹತ್ತಿದ್ವಿ ಬೆಟ್ಟನ, ಬಂತು ದೇವಸ್ಥಾನ. ಇನ್ನೇನು ಸಮೀಪದಲ್ಲೇ ಇದೆ ನೋಡಿ, ದೇವಸ್ಥಾನ ಬಂತು. ದೇವಸ್ಥಾನ ಹತ್ತಿದ್ವಿ. ನನ್ನ ಮಗ ನೋಡಿ ಇಲ್ಲಿ ಬಂದು ಕೂತ್ಕೊಂಡಿದ್ದಾನೆ. ಸಾನು ಕುಂಕುಮ ತೊಳೆದಿದ್ದಾಳೋ ಅಂತ ಬಡ್ಕಂತಿದ್ದಾಳೆ, ನಿಂತ್ಕೊಂಡ. ಮೇಲೆ ಅಂತೂ ಇಂತೂ ಬಂದು ತಲುಪಿದ್ವಿ. ಇವಾಗ ದೇವಸ್ಥಾನದೊಳಗೆ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ. ತುಂಬಾ ಸುಸ್ತಾಯಿತು ಹತ್ತಕ್ಕೆ ಮಾತ್ರ, ಆದರೂ ಸ್ವಲ್ಪ ಹತ್ತ ತನಕ ಸುಸ್ತಾಯಿತು, ಆಮೇಲೆ ಸುಸ್ತಾಗಲಿಲ್ಲ. ಇಲ್ಲಿ ಇನ್ನೂ ದೇವಸ್ಥಾನ ದರ್ಶನಕ್ಕೆ ಹೋಗಿಲ್ಲ, ಇಲ್ಲ ಹತ್ತಿಲ್ಲ. ಹತ್ತಿದ್ವಿ ಅಂತೂ. ನಮ್ಮ ಸಾನು ಇಲ್ಲಿ ಮೇಲೆ ಹತ್ತಬೇಕು ಅಂತ ಸ್ವಲ್ಪ ತುಂಬ ಚೆನ್ನಾಗಿದೆ ವ್ಯೂ ನೋಡೋಣ ಅಂತ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ವ್ಯೂ ತುಂಬಾ ಸಖತ್ತಾಗಿದೆ ಇಲ್ಲಿಂದ ನೋಡೋಕ್ಕೆ. ನೋಡಿ ಏನು ಸಖತ್ತಾಗಿ ಕಾಣುತ್ತೆ. ಅಲ್ಲಿ ಸಿಕ್ಕಾಪಟ್ಟೆ ಗಾಳಿ, ನಾವೇ ತೂರ್ಕೊಂಡು ಹೋಗೋ ಥರ ಗಾಳಿ ಇತ್ತು, ಆದರೂ ಸಿಕ್ಕಾಪಟ್ಟೆ ಖುಷಿ. ಇದು ಮುಂಚೆ ನಾವು ಮದುವೆಗಿಂತ ಮುಂಚೆನೂ ಬರ್ತಾಯಿದ್ವಿ ದೇವಸ್ಥಾನಕ್ಕೆ, ಮದುವೆ ಆದಮೇಲೂ ಬರ್ತಿದ್ವಿ. ಇದು ನಮ್ಮ ಫೇವ್ರೇಟ್ ದೇವಸ್ಥಾನ, ನನಗೂ ನಮ್ಮ ಮನೆಯವ್ರಿಗಂತೂ ಫೇವ್ರೇಟ್ ದೇವಸ್ಥಾನ. ತುಂಬಾ ಚೆನ್ನಾಗಿದೆ. ವಿಡಿಯೋ ಮಾಡೋ ಇಲ್ಲ ಅಂದರು, ಆದರೂ ನಮ್ಮ ಸಾನು ಅದರಲ್ಲಿ ವಿಡಿಯೋ ಮಾಡಿದ್ದಾಳೆ ನೋಡಿ. ಓಂ ಸರ್ವಾಸಾಧ್ಯ ಶರಣ್ಯತ್ರ್ಯಂಬಿಕೆ ಗೌರಿ ನಾರಾಯಣ ನಮಸ್ತೆ ಪರಪ ಪ್ರಕಾಶ್ ರಾಮನ ಪೂಜ್ಯ ಶರ್ಮ ಜ್ಯೋತಿಮ ರಾಮನ ಪೂಜ್ಯ ಶರ್ಮ ಸಾನ್ವಿಕಾ ರಾಮನ ಪರಿವಾರ ಮಾಡಿಸುವ ಶ್ರೀ ಉಚ್ಚಿಂಗ ಪೂಜ್ಯ ಶರ್ಮ ಶ್ರೀ ದೇವಿಯವರಿಗೆ ಸದಾಕಾಲ ಆಯುಷ ಆರೋಗ್ಯೇಶ್ವರಿಗೂ ಕಾಪಾಡಲು ಭಕ್ತಿಪೂರ್ವಕವಾಗಿ ಅಂತೂ ಇಂತೂ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಅಲ್ಲಿ ವ್ಯೂ ತುಂಬ ಚೆನ್ನಾಗಿದೆ ಅಲ್ಲ, ವೀಡಿಯೋ ಮಾಡೋಕ್ಕೆ ರೆಡಿ ಆಗ್ತಾರೆ. ಮೊಬೈಲ್ ಹಿಡ್ಕೊಂಡು ವೀಡಿಯೋ ಮಾಡ್ತಿದ್ದಾನೆ ನನ್ನ ಮಗಳು. ಅಮ್ಮ ನಾನು ಕಾಣಿಸ್ಕೊಂಡೇ ಇಲ್ಲ ಅಂತಂದು ನೋಡಮ್ಮ, ನೀನು ಕಾಣಿಸ್ತೀನಿ, ನಿನ್ನೆ ತೋರಿಸ್ತೀನಿ ಎಲ್ಲರಿಗೂ ಅಂತ ನಾನು ತೋರಿಸ್ತಾ ಇದ್ದೀನಿ. ನನ್ನ ಮಕ್ಕಳು ಮೇಲೆ ಕೂತ್ಕೊಂಡು ಚೆನ್ನಾಗಿ. ನನ್ನ ಮಗಳು ಬುಕ್ ಇಟ್ಕೊಂಬಂದಳು, ನನಗೆ ಗೊತ್ತಿಲ್ಲ. ಅಮ್ಮ ಇಲ್ಲಿ ನೇಚರ್ನ ನಾನು ಡ್ರಾಯಿಂಗ್ ಮಾಡ್ತೀನಿ ನೋಡು ಹೆಂಗೆ ಮಾಡ್ತೀನಿ, ಯಾವ್ದು ಬಿಡಿಸ್ಲಿ ಅಂತ ನನ್ನೇ ಕೇಳ್ತಿದ್ದಾಳೆ. ನನಗೆ ಇಷ್ಟ ಬಂದದ್ದು ಬಿಡಿಸವ ಅಂತ ಅಂದೆ. ಏನು ಬಿಡಿಸ್ತಾಳೋ ಗೊತ್ತಿಲ್ಲ, ಒಟ್ಟು ನೇಚರ್ ಎಂಜಾಯ್ ಮಾಡ್ತಿದ್ದಾಳೆ ಡ್ರಾಯಿಂಗ್ ಬಿಡಿಸ್ಕೊಂತ. ನನಗೆ ತುಂಬ ಖುಷಿ ಇದೆ. ನನ್ನ ಮಗ ಅಲ್ಲಿ ಆಟ ಸಾಮಾನುಗಳನ್ನು ಕೊಡ್ಸ್ಕೊಂಡ, ಲೇಸರ್ ಲೈಟು ಅದನ್ನ ಬ್ಯಾಗಲ್ಲಿ ಬೆದಕ್ತಾ ಇದ್ದಾನೆ. ಅವ್ರ ಅಪ್ಪನ ಹತ್ರ ಮನೆಗೆ ಹೋಗಿ ನೋಡಂತ ಬಿಡು ಅಂದರೂ ಬಿಡ್ತಾ ಇಲ್ಲ. ಅವ್ರ ಅಪ್ಪನ ಹತ್ರ ಅದನ್ನ ಬ್ಯಾಟ್ರಿ ಸೆಲ್ ಹಾಕ್ಸ್ಕೊಂಬಿಟ್ಟು, ಬಟ್ ಅವ್ನು ಯೂಸ್ ಮಾಡಬೇಕು, ಇವಾಗ ವರ್ಕ್ ಮಾಡಬೇಕು. ಅದನ್ನ ಈಗ ತಗೊಂಡು ಹೋಗ್ತಾನೆ ಈಗ ಅವ್ರ ಅಪ್ಪನ ಹತ್ರ. ಅಪ್ಪ ಹಾಕ್ಕೊಡು ಅಂತಂದು. ಅವ್ರ ಅಪ್ಪ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡೈತಿ ವಿಡಿಯೋ ಮಾಡೋಕ್ಕೆ. ವ್ಯೂ ತುಂಬ ಚೆನ್ನಾಗಿದೆ ಅಂತಂದು. ಇವು ನನ್ನ ಮಗ ಇಲ್ಲಿ ಕತ್ತೆ ಬರ್ತಿದ್ದಾವೆ ನೋಡಿ. ಕತ್ತೆಗಳು ಅನ್ಕಂತ ಕಾಮಿಡಿ ಮಾಡ್ತಾ ಇದ್ದಾರೆ. ಫಿಲಮ್ ನೋಡಿದ್ದ ಮೊನ್ನೆ ಟಿ ವಿಲಿ, ಆದರೂ ಅದನ್ನೇ ಹೇಳ್ತಾ ಇದ್ದಾನೆ, ವರ್ಣನೆ ಮಾಡ್ತಾ ಇದ್ದಾನೆ. ಕತ್ತೆಗಳು ಅಂತಂದು ಕತ್ತೆ ನೋಡಿದ್ನಲ್ಲ, ಅವನಿಗಂತೂ ತುಂಬ ಖುಷಿ. ಇಲ್ಲಿಂದ ಹೋಗೋಣ ಬಾರೋ ಸಾಕು ಟೈಮ್ ಆಯಿತು ಅಂದರೆ, ಇಲ್ಲಮ್ಮ ಇಲ್ಲೇ ಸಂಜೆ ತನಕ ಇರೋಣ ಅಂತಾನೆ. ಇದನ್ನೆಲ್ಲ ನೋಡಿ ಅವ್ನಿಗೆ ಖುಷಿ. ಈ ಬೆಟ್ಟ ಹತ್ತೋದು, ಇಳಿಯೋದು, ಕುಣಿಯೋದು, ನೇಗೆಯೋದು, ಮನೆಯಲ್ಲೇ ಇದ್ದು ಬೋರ್ ಅಲ್ವಾ, ತುಂಬಾ ಖುಷಿ ಅವನಿಗೆ. ಎಂಜಾಯ್ ಮಾಡ್ತಿದ್ದಾನೆ. ನನ್ನ ಮಕ್ಕಳು ಇಬ್ಬರು ಎಂಜಾಯ್ ಮಾಡ್ತಿದ್ದಾರೆ. ಅವ್ರು ಇಲ್ಲಿಂದ ಬಿಟ್ಟು ಬರೋಕ್ಕೆ ತಯಾರಿಲ್ಲ. ಟೈಮ್ ಆಯಿತು ಹೋಗೋಣ ಅಂದರೂ ತಯಾರಿಲ್ಲ. ಅಂತೂ ಇಂತೂ ಅವ್ರ ಅಪ್ಪನ ಹತ್ರ ಲೇಸರ್ ಲೈಟ್ ರೆಡಿ ಮಾಡಿಸ್ಕೊತಿದ್ದಾನೆ. ಲೇಸರ್ ಲೈಟ್ ಬಿಡೋಣ ಅಂತ ರೆಡಿ ಮಾಡಿಸ್ಕೊತಿದ್ದಾನೆ. ಇವಳು ಡ್ರಾಯಿಂಗ್ ಬಿಡಿಸಿದ್ದಾಳೆ. ಇವಳು ಗೊಂಬೆ ತಗೊಂಡ್ಲು.
ಹುಡುಗರಿಗೆ ಅದೇ ಅಲ್ವಾ ಆಟ ಸಾಮಾನುಗಳು ತಗೊಂಡು ಆಟ ಆಡಬೇಕು ಅಂತಂದು ಕ್ಯೂರಾಸಿಟಿ ಹೆಂಗೆ ಲೈಟ್ ಹತ್ತುತ್ತದೆ ಅಂತ ನೋಡಬೇಕು ಅಂತ ಇವಾಗ ಬಿಡ್ತಾರೆ ನೋಡಿ ಇಬ್ಬರು ಅಪ್ಪ ಮಗ ಲೈಟ. ಇಲ್ಲಿ ನೋಡಿ ಅಲ್ಲಿ ದೊಡ್ಡ ಗೋಡೆ ಅಲ್ಲಿ ನೋಡಿ ಇವಾಗ ಕಲ್ಲು ಮೇಲೆ ಕಾಣ್ತಲ್ಲ. ಹೌದು ಈ ಕಡೆ ದೊಡ್ಡ ಉದ್ದಂಗೆ ಗೋಡೆ ಐತಾ ಅದೇ ಕಲ್ಗಳು ನಿಲ್ಸಿರಲ್ಲ ಅವ ಅದು ದೊಡ್ಡ ಕಲ್ಲು ನೋಡು. ಅದು ದೊಡ್ಡ ಕಲ್ಲೇ ಅದು ದೊಡ್ಡ ಕಲ್ಲೇ ಅದು ಕಣ್ಣಿಗೆ ಬಿಡ್ತೀಯಲ್ಲ. ಏನು ಮಾಡೋದು ನಿನಗೆ ಆ ದೂರ ಲೇಸರ್ ಲೈಟ್ ಬಿಡ್ತಿದ್ರು, ನನಗಂತೂ ಕಾಣಿಸ್ಲೇ ಇಲ್ಲ. ಅದು ಕಾಮಿಡಿ ಮಾಡ್ತಾರೆ ಕುಳ್ಳಿ ಅಂತಂದು ನನಗೆ ಒಂಥರ ಆಗೋಗ್ಬಿಡ್ತು. ವಯಸ್ಸಾಗೈತೆ ಅದಕ್ಕೂ ಎಲ್ಲ ಕೂದಲು ಬಂದ್ರೆ ವಯಸ್ಸಾಗಿತ್ತು. ಒಂದು ಜುಟ್ಟು ಹಾಕದೆ 2 ಜುಟ್ಟು ನಾಲ್ಕು ಜುಟ್ಟಾಕು ನಾಲ್ಕು ನೀನು ಹಂಗೆ ಅಂದ್ಯಾ? ಇಬ್ಬರೇ ಕರೆಕ್ಟಾಗಿ ಒಂದೊಂದು ವಿಚಾರಗಳನ್ನ ಒಂದೇ ಸಲ ಮಾತಾಡ್ಬಿಡ್ತೀವಿ. ಹಾಳಾಗ್ಬಾರ್ದು ಅಂದ್ರೆ ಅಲ್ಲೇ ಇರ್ತಿತ್ತು ಅಂಗಡಿಯಾಗ. ನೀನು ಅದಿಲ್ಲ ನೀನು ಇದು ಹಾಳೆ ಆಗಲ್ಲ. ಯಾರಾದ್ರೂ ಬಸ್ ಹತ್ತಾನಂತಲ್ಲ ಸೆಲ್ಲಿನ ಕೆಟ್ಟೋಗಿರೋದನ್ನ ಇದು ಮಾಡಿ ಹಿಂಗೆ ಹಾಕಿರಿ. ಅದ್ರಾಗೂ ಮೋಸ ಮಾಡ್ಯಾರ ನೋಡಿ 3 ತುಂಡಾಗೈತಿ. ಅದನ್ನ ಹಿಂಗೆ ಮಾಡಿ ನೀ ಮಿಂಚಾಕಾರ ಮಾಡಿ ಇದು ಬರಲ್ಲ. ಇದು ನೋಡು ಕೂದಲು ಅಲ್ಲಿ ಸುತ್ತಿರೋದು ಅನ್ಸುತ್ತೆ. ಕೂದಲು ಇರ್ತಾವ ಒಲೆ ಶಾಂಪು ಒಳ್ಳೇದು ಹಾಕು. ನೋಡು ಅಪ್ಪ ಕೂದಲೇ ಎಲ್ಲಿದಕ್ಕೆ ಬೋಡಗೈತಿ ಮುಂದೆ ಮಾತ್ರ ಚೆನ್ನಾಗಿರ್ತದೆ. ಅಪ್ಪ ಸೇಮ್ ಉಳ್ಳಾಟ ನೋಡಮ್ಮ ಚೆನ್ನಾಗಿ ಬಿಡವ ಜಡೆ ಹಾಕೋದು ಕಲ್ತೀಯ ಜಡೆ ಹಾಕದ. ಮತ್ತು ನೀನು ಹಾಕ್ಯನಕ್ಕೆ ಹೋಗಕ್ಕೆ ಬರಲ್ಲ ಸ್ಕೂಲಿಗೆ ಬೆಳಗ್ಗೆ? ನನಗೆ ನಾನೇ ಬರಲ್ಲ, ಬೇರೆಯವ್ರಿಗೆ ಹಾಕ್ತೀನಿ. ಅಯ್ಯೋ ನನ್ನ ಮೊಬೈಲ್ ಬಿದ್ದೋಗೈತಿ. ಹೌದಾ? ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊತಿದ್ದಾರೆ. ನಾವು ದೇವಸ್ಥಾನದಲ್ಲಿ ಬಳೆ ಇಡ್ಸ್ಕೊಂಡ್ವಿ, ಚೆನ್ನಾಗಿದೆ. ಆಮೇಲೆ ಕೊನೆಗೆ ಟ್ರೈನಿಗೆ ಹೋದ್ವಿ. ಟ್ರೈನಲ್ಲಿ ಕುತ್ಕೊಂಡಿದ್ದೀವಿ ಇವಾಗ. ಟ್ರೈನಲ್ಲಿ ಕೂಡ ಆಟ ಆಡ್ತಿದ್ದಾರೆ ಅಪ್ಪ ಮಗಳು, ಚುಕ್ಕಿ ಆಟ ಅಂತ. ಇಲ್ಲಿಗೆ ನಮ್ಮ ದರ್ಶನ ಮುಗೀತು. ಬಾಯ್ ಬಾಯ್.